ಓಕೆನಾ? ಸೂಪರ್ ಅಮ್ಮ, ಸೂಪರ್ ಸೂಪರ್. ಶ್ರೀಮಂತ, ಹುಡುಗಿ ಇಷ್ಟ ಆದ್ಲಾ? ಸ್ವಾಮಿ, ಹುಡುಗಿ ಮದುವೆಗಿದ ತಕ್ಷಣ ಮನೆಯಿಂದ ಆಚೆ ಹೋಗಿ ರೆಡಿ ಇದ್ರೆ ಹುಡುಗಿ ನನಗೆ ಓಕೆ ಮಗ. ಲೋ ಶ್ರೀಮಂತು, ಸಪ್ರೇಟಾಗಿ ಹೋಗ್ತೀನಂತ ಯೋಚನೆ ಮಾಡಬೇಡವೋ. ಹಾಗೋದ್ರೆ ನರಕಕ್ಕೆ ಸಿಗಾಕೊಂಡು ನರಳಾಡ್ಬೇಕಾಗತ್ತೆ. ಯೋಚನೆ ಮಾಡು. ಸುಮ್ಮನೆ ನಾನು ಹೇಳ್ದಂಗೆ ಮಾಡು ಸ್ವಾಮಿ, ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಗೊತ್ತು ತಾನೇ. ಸರಿನಪ್ಪ, ನಿನ್ನ ಹಣೆ ಬರದಲ್ಲಿ ಬ್ರಹ್ಮ ಅದನ್ನೇ ಬರೆದಿದ್ರೆ ನಾನು ಬದಲಾಯಿಸೋದಿಲ್ಲಪ್ಪ. ಹಾಂ ಮೇಡಮ್, ಹುಡ್ಗನ್ ಕಂಡೀಷನ್ನು? ಅಲ್ಲ ಮೇಡಮ್, ಶ್ರೀಮಂತು ಹಾಕಿರೋ ಕಂಡೀಷನ್ ಬಗ್ಗೆ ಕೇಳ್ತಾ ಇದ್ದಾನೆ. ಖಂಡಿತ ಹೇಳ್ತೀನಪ್ಪ. ಸರ್, ಹುಡುಗ ಹಾಕಿರೋ ಕಂಡೀಷನ್ ಬಗ್ಗೆ ಹೇಳಿದ್ದಲ್ಲ, ಅದು ನಿಮಗೆ ಓಕೆ ಅಲ್ವೇ? ನಾಗರಾಜು, ಏನೋ ಇದು ಕಂಡೀಷನು ಗಿಂಡೀಷನು ಅಂತ ಮಾತಾಡ್ತಾ ಇದ್ದಾನೆ. ಶ್ರೀಮಂತ್ ಏನ್ ಕಂಡೀಷನ್ ಹಾಕಿದ್ದಾನೆ? ನಂಗೂ ಗೊತ್ತಿಲ್ಲಮ್ಮ. ನನಗೆ ಕಂಡೀಷನ್ಗೆ ಓಕೆ ಇದೆ ಸರ್. ಏನಪ್ಪ ಕಂಡೀಷನ್ ಅದು? ಅದೇನಿಲ್ಲಮ್ಮ, ಹುಡುಗಂಗೆ ನೀನು ಇಷ್ಟ ಆಗಿದೆಯಾ, ನಿನಗೆ ಹುಡುಗ ಇಷ್ಟ ಆಗಿದ್ದಾನ ಅಂತ ತಿಳ್ಕೊಳ್ಳೋದಕ್ಕೆ ಈ ರೀತಿ ಕೇಳ್ತಾ ಇದ್ದಾರಷ್ಟೇ. ಓಹೋ, ಹಾಗಾದ್ರೆ ನಾನು ಔಟ್ ಸ್ಟೈಲಲ್ಲೇ ಹೇಳ್ತೀನಿ. ನಿಮ್ ಕಂಡೀಷನ್ ನನಗೆ ಡಬಲ್ ಓಕೆ. ನನಗೆ ಹುಡುಗಿ ಇಷ್ಟ ಆಗಿದ್ದಾರೆ. ಮುಂದಿನ ಮಾತಾಡ್ಕೊಂಡು ಮದುವೆ ಡೇಟ್ ಫಿಕ್ಸ್ ಮಾಡಿಬಿಡಿ. ಹುಡುಗಂಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಹುಡುಗಿಗೂ ನಮ್ಮ ಹುಡುಗ ಇಷ್ಟ ಆಗ್ಬಿಟ್ಟಿದ್ದಾನೆ. ಮುಂದಿನ ಮಾತಾಡನ್ವೇ? ಹಾ, ಆಗ್ಲಿ. ಮೀರಾ, ನೀನ್ ಸ್ವಲ್ಪ ಒಳಗೆ ಹೋಗಮ್ಮ. ಪ್ರಿಯಾ, ಕರ್ಕೊಂಡೋಗಮ್ಮ. ಏನ್ ಮಗಳೇ, ಎಲ್ಲ ಅವನು ಅನ್ಕೊಂಡಂಗೆ ನಡೀತಾ ಇದೆ. ಏನ್ ಮಾಡ್ತೀಯ ಈಗ? ವೇಟ್ ಮಾಡಿ ಪಪ್ಪ, ಲಡ್ಡು ಬಂದು ಬಾಯಿಗೆ ಬೀಳೋ ತರ ಒಂದ್ ಚಾನ್ಸ್ ಸಿಗುತ್ತೆ. ಅವಾಗ ಪುಡಿ ಪುಡಿ ಮಾಡಿ ಎಲ್ಲಾರ್ಗೂ ಹಂಚ್ಬಿಡೋಣ. ಈ ಸಪ್ತಮಿ, ಏನೇ ಹುಡ್ಗನ್ ನೋಡ್ಕೊಂಡ್ ಬಂದು ನನ್ನ ತಪ್ಕೋತಾ ಇದ್ಯಾ? ಸಪ್ತಮಿ, ಹುಡುಗನ್ಗೆ ನಾನು ತುಂಬಾ ಇಷ್ಟ ಆಗ್ಬಿಟ್ಟಿದೀನಿ. ಪ್ರಿಯಾ, ಮೇಡಮ್ ಯಾಕೋ ಫುಲ್ ಸರೆಂಡರ್ ಆಗಿರೋ ತರ ಇದ್ದಾರೆ. ಅದೇನ್ ಕೇಳ್ತೀಯ ಸಪ್ತಮಿ? ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ನೋಡ್ತಾ ಅಕ್ಕಪಕ್ಕದಲ್ಲಿರೋರ್ನೇ ಮರ್ತ್ಬಿಟ್ಟಿದ್ರು. ಕಂಗ್ರ್ಯಾಚುಲೇಷನ್ಸ್ ಮೀರಾ. ಥ್ಯಾಂಕ್ ಯು ಸೋ ಮಚ್. ಅಣ್ಣ, ನಾನು ಅಕ್ಕ ಒಂದ್ಸಲಿ ಹೋಗಿ ಅದ್ಗೆನ ಮಾತಾಡ್ಸ್ಕೊಂಬರ್ಬೋದಾ? ಏಕೆ? ಏನಕ್ಕೆ ಸುಮ್ಮನೆ? ಏನು ಬೇಡ, ಸುಮ್ಮನೆ ನಿಂತ್ಕೊಳ್ಳಿ. ಮಾತಾಡ್ಲಿ ಬಿಡೋ, ಈಗ್ಲಿಂದಾನೆ ಮಾತಾಡಿದ್ರೆ ಒಳ್ಳೇದು. ಹೋಗಿ. ಸರಿ, ಹೋಗ್ಬಿಟ್ಟು ಬೇಗ ಬನ್ನಿ. ಬನ್ರಮ್ಮ, ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ.
ಪಪ್ಪ ನಂಗೊಂದು ಐಡಿಯಾ ಬಂತು. ಏನ್ ಮಗಳೇ? ವೇಟ್ ಅಂಡ್ ಸಿ. ಹಲೋ ಹಲೋ, ಕೇಳಿಸ್ತಿಲ್ಲ. 1 ಸೆಕೆಂಡ್. ಹಲೋ